ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಯಾವ ರೀತಿ ವಾಕ್ಸಮರ ನಡೆದಿದೆ ಅನ್ನೋದನ್ನ ಇವತ್ತು ಇಡೀ ರಾಷ್ಟ್ರ ಹುಬ್ಬೇರಿಸಿಕೊಂಡು ನೋಡಿದೆ. ರಾಹುಲ್ ಗಾಂಧಿ ಎತ್ತಿದಂತ ಎಲ್ಲ ಪ್ರಶ್ನೆಗಳಿಗೆ ಬಿಜೆಪಿ ಮೋದಿ ಟೀಮ್ ಯಾವ ರೀತಿ ಕೌಂಟರ್ ಕೊಟ್ಟಿದೆ. ಅದರಲ್ಲೂ ಅನುರಾಗ್ ಠಾಕೂರ್, ನಿರ್ಮಲಾ ಸೀತಾರಾಮನ್ ಅವರ ವಿತ್ ಡೇಟಾ ಆನ್ಸರ್, ರಾಹುಲ್ ಗಾಂಧಿ ಅವರ ವಿರುದ್ಧ ಮುಗಿಬಿದ್ದ ರೀತಿ ಈಗ ಇದಕ್ಕೇನು ಉತ್ತರಿಸುತ್ತೆ, ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಅಬ್ಬರದ ಭಾಷಣ ಗಮನ ಸೆಳೀತು. ಅಭಿಮನ್ಯು ಎಕ್ಸಾಂಪಲ್ ಕೊಡ್ತಾರೆ, ಚಕ್ರವ್ಯೂಹದ ಎಕ್ಸಾಂಪಲ್ ಕೊಡ್ತಾರೆ. ಮೋದಿಯ ಚಕ್ರವ್ಯೂಹದಲ್ಲಿ ಅಭಿಮನ್ಯುವಿನಂತೆ ರೈತರು, ಮಹಿಳೆಯರು, ಬಡವರು, ದಲಿತರು ಎಲ್ಲ ಸಿಕ್ಕಾಕೊಂಡು ಅವತ್ತು ಅಭಿಮನ್ಯು ಬಲಿಯಾದಂಗೆ ಇವತ್ತು ಇವರೆಲ್ಲರ ಕಥೆಯಾಗಿದೆ ಅಂತ ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ರಾಹುಲ್ ಗಾಂಧಿ. ನಿರ್ಮಲಾ ಸೀತಾರಾಮನ್ ಬಜೆಟ್ ವಿರುದ್ಧ ಕಿಡಿಕಾರಿದ ರಾಹುಲ್ ಗಾಂಧಿ. ಹಲ್ವಾ ಫಂಕ್ಷನ್ ನಲ್ಲಿ ಯಾಕೆ ಬರೀ ಮೇಲ್ವರ್ಗದವರನ್ನ, ಅಧಿಕಾರಿಗಳನ್ನ ಸೇರಿಸ್ಕೊಂಡು ನೀವು ನಿಂತಿದ್ರಿ, ದಲಿತರು, ಬಡವರು, ಹಿಂದುಳಿದವರು ಯಾರು ನಿಮ್ಮ ಕಣ್ಣಿಗೆ ಬೀಳಲಿಲ್ವಾ ಅಂತ ಮಾತನಾಡಿದ್ದಕ್ಕೆ ಸೆಷನ್ ನಲ್ಲಿ ತಲೆ ಚಚ್ಕೊಂಡಿದ್ರು ನಿರ್ಮಲಾ ಸೀತಾರಾಮನ್. ಇವತ್ತು ಕೌಂಟರ್ ಕೊಟ್ಟಿದ್ದಾರೆ ಅದಕ್ಕೆ. ಮತ್ತೊಂದು ಕಡೆ ಕಾಸ್ಟ್ ರಿಸರ್ವೇಶನ್, ಜಾತಿ ಗಣತಿ ವಿಚಾರ ಸಿಕ್ಕಾಪಟ್ಟೆ ಕೋಲಾಹಲಕ್ಕೆ ಕಾರಣ ಆಗಿ ಬೆಂಕಿ ಹೊತ್ತಿಸಿಬಿಟ್ಟಿದೆ. ಒನ್ ಬೈ ಒನ್ ಅನುರಾಗ್ ಠಾಕೂರ್, ನಿರ್ಮಲಾ ಸೀತಾರಾಮನ್ ಅವರ ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನುರಾಗ್ ಠಾಕೂರ್, ಒಂದೆರಡು ವಿಚಾರಗಳಲ್ಲ, ಅನುರಾಗ್ ಠಾಕೂರ್ ಅವರ ವಾಗ್ಜರಿ ಇವತ್ತು ಪ್ರತಿಪಕ್ಷವನ್ನ ಅಲ್ಲೋಲ ಕಲ್ಲೋಲ ಮಾಡ್ತು ಅನ್ನುವಷ್ಟು ಮಟ್ಟಿಗೆ ಅಟ್ಯಾಕ್ ಮಾಡಿದ್ರು. RG1 ಅಂದ್ರೆ ರಾಹುಲ್ ಗಾಂಧಿ ಅವರಲ್ಲ, ರಾಜೀವ್ ಗಾಂಧಿ ಟೈಮ್ ಅಲ್ಲಿ ರಿಸರ್ವೇಶನ್, ಕಾಸ್ಟ್ ರಿಸರ್ವೇಶನ್ಗೆ ವಿರೋಧ ಇತ್ತು ಅನ್ನೋದನ್ನ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೋದಲ್ಲಿ ಬಂದಲ್ಲಿ ಎಲೆಕ್ಷನ್ ಸ್ಪೀಚ್ ಅಲ್ಲಿ ಅವಕಾಶ ಸಿಕ್ಕಲ್ಲೆಲ್ಲ ಈ ಜಾತಿ ಗಣತಿಯನ್ನೇ ಅಸ್ತ್ರ ಮಾಡಿಕೊಂಡು ಹೋರಾಟ ಮಾಡಿದಂತ ರಾಹುಲ್ ಗಾಂಧಿ ಅವರಿಗೆ ನೆನಪು ಮಾಡಿಸ್ಕೊಡ್ಬೇಕು. ಯಾರ ಕಾಲದಲ್ಲಿ ಇದನ್ನ ತಿರಸ್ಕರಿಸಲಾಗಿತ್ತು ಅಂತ ಗುಡುಗೋಕ್ ಶುರು ಮಾಡಿದ್ರು. ಅದು ಎಲ್ಲಿಗೆ ಹೋಯ್ತು ಅಂದ್ರೆ ಜಾತಿ ಗಣತಿ, ಜಾತಿ ವಿಚಾರ. ಕೊನೆಗೆ ಜಾತಿಯೇ ಗೊತ್ತಿಲ್ಲದವರು ಜಾತಿ ಗಣತಿ ಬಗ್ಗೆ ಮಾತಾಡ್ತಾರೆ ಅನ್ನೋ ತನಕ ಹೋಗಿ ವೈಯಕ್ತಿಕ ವಾಗ್ದಾಳಿ, ನಿಂದನೆ ತನಕ ಹೋಗಿ ನಿಲ್ತು. और सर कुछ लोग एक्सीडेंटल हिंदू हैं और महाभारत का ज्ञान भी एक्सीडेंटल है। और उस नेता के अलावा और कौन नहीं जानता कि महाभारत में अभिमन्यु का वध 7 महारथियों ने मिलकर किया था। जयद्रथ, दुर्योधन, दुशासन, कर्ण, द्रोणाचार्य, कृपाचार्य और शकुनी। लेकिन राहुल जी ने कभी महाभारत, शायद अब मुझे तो पता नहीं, पढ़ा भी नहीं, पर देखा भी नहीं होगा शायद सर मुझे लगता है अंकल सैम ने लिख कर दिया होगा, अंकल सोरोस ने लिख के दिया होगा, कहीं से पर्ची बनकर आई होगी और कूल डूड बनने का प्रयास किया होगा। ये तो केवल मिलिट्री स्कूल गए हैं। मैं आज भी टेरिटोरियल आर्मी के 124 रेजिमेंट में कैप्टन के रैंक पे अपनी सेवाएं दे रहा हूं। ಸಿಡಿದೆದ್ದ ರಾಹುಲ್ ಗಾಂಧಿ ಅವರು ಈ ರೀತಿ ಅವಮಾನಿಸಲಾಗ್ತಿದೆ, ನನ್ನನ್ನ ಅವಮಾನಿಸಿ, ಎಷ್ಟು ಬೇಕಾದ್ರೂ ಅವಮಾನಿಸಿ, ಬಡವರ ಪರ, ದಲಿತರ ಪರ, ಹಿಂದುಳಿದವರ ಪರ ಧ್ವನಿ ಎತ್ತದವರು ಎಲ್ಲರನ್ನ ಬಿಜೆಪಿ ಅವಮಾನಿಸತ್ತೆ, ನನ್ಗೆ ಯಾರು ಕ್ಷಮೆ ಕೇಳೋದ್ ಬೇಡ, ಮತ್ತೆ ಅವಮಾನ ಮಾಡ್ತಾ ಇರಿ ಅಂತ ತಿರುಗೇಟ್ ಕೊಟ್ಟಿದ್ದು ನೋಡಿದ್ವಿ. ಅನುರಾಗ್ ಠಾಕೂರ್ ಅವರು ನಿಲ್ಲಿಸೋದಿಲ್ಲ. ರಾಮಾಯಣ, ಮಹಾಭಾರತ ಇದನ್ನೆಲ್ಲ ಟಚ್ ಕೂಡ ಮಾಡಿ ನೋಡಿದಾರೋ ಇಲ್ವೋ ರಾಹುಲ್ ಗಾಂಧಿ? ಓದೋದು ಬಿಟ್ಟಾಕಿ, ಅದ್ರ ಎಕ್ಸಾಂಪಲ್ಸ್ ಕೊಡ್ತಾರಲ್ಲ, ಓದೋದು ಬಿಟ್ಟಾಕಿ ಮಹಾಭಾರತ ಪುಸ್ತಕವನ್ನ ನೋಡು ಇರಲ್ಲ ಅವರು. ಅಂಕಲ್ ಸ್ಯಾಮು ಇಲ್ಲ ಅಂಕಲ್ ಸೋರಸ್ ಬರೆದು ಕೊಟ್ಟಿದ್ದಾರೆ ಇವ್ರಿಗೆ, ಅವ್ರು ಬರೆದಿದ್ದು ಓದಿದ್ದಾರೇನೋ ಪಾಪ ಅಂತ ಯಾವ ರೀತಿ ತೀಕ್ಷ್ಣ ಬಾಣಗಳನ್ನ ಬಿಟ್ರು ರಾಹುಲ್ ಗಾಂಧಿ ವಿರುದ್ಧ, ಅವ್ರು ಕೊಟ್ಟಂತ ಉದಾಹರಣೆಗಳ ವಿರುದ್ಧ ಅನ್ನೋದನ್ನ ನೋಡಿದ್ವಿ. ಆಕ್ಸಿಡೆಂಟಲ್ ಹಿಂದೂ ರಾಹುಲ್ ಗಾಂಧಿ ಅವರು ಇದನ್ನು ಆಕ್ಸಿಡೆಂಟಲ್ ತಗೊಂಡಿರೋದು, ಈ ವಿಚಾರಗಳನ್ನೆಲ್ಲ ತಗೊಂಡಿರೋದು ಆಕ್ಸಿಡೆಂಟಲ್, ಅಂಕಲ್ ಸೋರಸ್ ಕೊಟ್ಟಿದ್ದು ಅಂತ ಕಾಲೆಳಿತಾರೆ, ಡೇಟಾ ಕೊಡ್ತಾ ಹೋಗ್ತಾರೆ. ಕೊನೆಗೆ ಅಖಿಲೇಶ್ ಯಾದವ್ ಅವರಿಗೆ ಅಗ್ನಿಪಥ ಸಂಬಂಧಪಟ್ಟಂತೆ, ರಾಹುಲ್ ಗಾಂಧಿ ಅವರಿಗೆ
ಅವರು ಪ್ರಸ್ತಾಪ ಮಾಡಿದಂಥ ಹಲವು ವಿಚಾರಗಳಲ್ಲಿ ಕೌಂಟರ್ ಮಾಡ್ತಾ ಸಾಕ್ತಾರೆ. ಅಗ್ನಿಪಥದ ಬಗ್ಗೆ ಮಾತನಾಡುವಾಗ ಮಿಲಿಟರಿ ಸ್ಕೂಲಲ್ಲಿ ನಾನು ಓದಿದ್ದು, ನನಗೇನು ಹೇಳ್ತೀರಾ ಅಂತ ಅಖಿಲೇಶ್ ಯಾದವ್ ಅವರು ಪ್ರಶ್ನೆ ಮಾಡೋದಕ್ಕೆ ಬಂದಾಗ ನಾನು ಇವತ್ತಿಗೂ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಕೌಂಟರ್ ಕೊಟ್ಟಂತಹ ಅನುರಾಗ್ ಠಾಕೂರ್ ಅವರು, ಹಿಮಾಚಲ್ ಪ್ರದೇಶ ನನ್ನ ಊರಿಂದ, ನನ್ನ ರಾಜ್ಯದಿಂದ ಕಾರ್ಗಿಲ್ ವಾರಲ್ಲಿ ಎಷ್ಟು ಜನ ಮಡಿದಿದ್ದಾರೆ, ಅತಿ ಹೆಚ್ಚು ಜನ ಈ ದೇಶಕ್ಕಾಗಿ ಪ್ರಾಣ ಬಿಟ್ಟವರು ನನ್ನ ರಾಜ್ಯದಿಂದಿದ್ದಾರೆ. ಅಂತಹ ರಾಜ್ಯದಿಂದ ಬಂದ ನನಗೆ ಗೊತ್ತು, ನನ್ನ ಸರ್ಕಾರ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಎಷ್ಟೋ ವರ್ಷಗಳಿಂದ ಸಾಧ್ಯವೇ ಆಗದ ಹಿಂದಿನ ಸರ್ಕಾರಗಳು ಯೋಚನೆ ಮಾಡದಂತಹ ಅವಕಾಶಗಳನ್ನ ಮಾಡಿಕೊಟ್ಟಿದೆ. 1 ರ್ಯಾಂಕ್ 1 ಪೆನ್ಷನ್, ಅದೆಷ್ಟೋ ವರ್ಷಗಳ ಡಿಮ್ಯಾಂಡ್ ಅನ್ನ ನಾವು ಪೂರೈಸಿದ್ದೀವಿ. ಮತ್ತು ಅಗ್ನಿಪಥ್ ಸ್ಕೀಮ್ 100% ಜಾಬ್ ಕ್ರಿಯೇಷನ್ ಅನ್ನ ನಾವು ಮಾಡಿ ತೋರಿಸ್ತಿದ್ದೀವಿ ಅಂತ ತಿರುಗೇಟು ಕೊಡ್ತಾರೆ. ಅಗ್ನಿಪಥ್ ಜಟಾಪಟಿ ಜೋರಾದಾಗ ಅನುರಾಗ್ ಠಾಕೂರ್ ಅವರು ತಡ ಮಾಡದೆ ಕೊಟ್ಟಂತಹ ರಿಪ್ಲೈ ಇದು. ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ಬಹಳ ನೋವಾಯ್ತು ಅಂತ ಶುರು ಮಾಡ್ತಾರೆ. ಹಲ್ವಾ ಫಂಕ್ಷನ್ ಬಗ್ಗೆ ಸಿಹಿ ತಿನಿಸು ಹಂಚುವಂತಹ ಪದ್ಧತಿ ಯಾಕಿದೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳದಂಥ ರಾಹುಲ್ ಗಾಂಧಿಯವರ ಆ ಫೋಟೋ ಕಮೆಂಟು ಬಹಳ ನೋವಾಗಿದೆ ಅಂತ ಶುರು ಮಾಡಿ, ಪಾಪ ಆಗಿನ ಹಿಂದಿನ ನಿಮ್ಮ ಸರ್ಕಾರ ಇದ್ದಾಗ ವಿತ್ತ ಸಚಿವರನ್ನ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ, ಎಷ್ಟು ಜನ SC ST ಮಿನಿಸ್ಟರ್ಗಳಿದ್ರು, ಅಧಿಕಾರಿಗಳಿದ್ರು ಅಂತ ಪ್ರಶ್ನೆಯನ್ನ ಎಸೆದು ಶುರು ಮಾಡ್ತಾರೆ. ರೈತರಿಗೆ ಅನ್ಯಾಯ ಆಗಿದೆ ಬಜೆಟ್ ಅಲ್ಲಿ ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಅಂತ ಕಾಂಗ್ರೆಸ್ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಾರೆ. ನಿರ್ಮಲಾ ಸೀತಾರಾಮನ್ ಅವರ ಮೊದಲ ಆನ್ಸರ್, ಸ್ವಾಮಿನಾಥನ್ MSP ರಿಪೋರ್ಟ್ ಕಸದ ಬುಟ್ಟಿಗೆ ಬಿಸಾಕಿತ್ತು ಕಾಂಗ್ರೆಸ್, ಈಗ ಮೊಸಳೆ ಕಣ್ಣೀರಿಡ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನೋ ಕಾರಣ ಕೊಟ್ಟು ಸ್ವಾಮಿನಾಥನ್ ರಿಪೋರ್ಟ್ ಅನ್ನ ಬಿಸಾಕದವ್ರು ಯಾರು ಅನ್ನುವ ಪ್ರಶ್ನೆಯನ್ನ ಇಡ್ತಾರೆ. ಕ್ಯಾಬಿನೆಟ್ ನೋಟ್, ಅವತ್ತಿನ ಕ್ಯಾಬಿನೆಟ್ ನೋಟ್ ಅನ್ನ ನೆನಪಿಸುವ ಮೂಲಕ. ಹಾಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ MSP ಹಲವಾರು ಬೆಳೆಗಳಿಗೆ ಇನ್ಕ್ರೀಸ್ ಮಾಡಲಾಗಿದೆ. ಜೊತೆಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ MSP ಯಲ್ಲಿ 50% ಪ್ರಾಫಿಟ್ ಅದನ್ನ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಯಾವುದನ್ನ ಮನಮೋಹನ್ ಸಿಂಗ್ ಸರ್ಕಾರ ನಿರಾಕರಿಸಿತ್ತೋ, ಸ್ವಾಮಿನಾಥನ್ ರಿಪೋರ್ಟ್ ಆಧಾರದಲ್ಲಿ ನಿರಾಕರಿಸಿತ್ತು, ಅದನ್ನ ಮೋದಿ ಗವರ್ಮೆಂಟ್ ಮಾಡಿ ತೋರಿಸಿದೆ ಅಂತ ಆನ್ಸರ್ ಮಾಡ್ತಾ ಹೋಗ್ತಾರೆ ನಿರ್ಮಲಾ ಸೀತಾರಾಮನ್. ಅಷ್ಟೇ ಅಲ್ಲ, ಈ ರಾಜ್ಯಕ್ಕೆ ಕೊಟ್ಟಿಲ್ಲ, ಆ ರಾಜ್ಯಕ್ಕೆ ಕೊಟ್ಟಿಲ್ಲ, ಕಾಂಗ್ರೆಸ್ ಆಡಳಿತದ ರಾಜ್ಯಗಳಿಗೇನು ಕೊಟ್ಟಿಲ್ಲ, ಆಂಧ್ರಾಗ್ ಮಣೆ ಹಾಕಿದಿರಿ, ಬಿಹಾರಕ್ಕೆ ಮಣೆ ಹಾಕಿದಿರಿ, ಬೇರೆಯವರೆಲ್ಲರ ಥಾಲಿ ಖಾಲಿ ಖಾಲಿ, ಆಂಧ್ರ ಬಿಹಾರದ ಥಾಲಿಯಲ್ಲಿ ಮಾತ್ರ ಜಿಲೇಬಿ, ಬೇರೆ ಜಹಾಂಗೀರ್ ಅಂತೆಲ್ಲ ಟೀಕೆ ಮಾಡಿದ್ದಂತಹ ಕಾಂಗ್ರೆಸ್ಗೆ ಆಯಾ ಅವಧಿಯ ಬಜೆಟ್ ಸ್ಪೀಚ್ನ ಎಕ್ಸಾಂಪಲ್ ಕೊಟ್ಟು ಎಷ್ಟೆಷ್ಟು ರಾಜ್ಯಗಳನ್ನ ಮಿಸ್ ಮಾಡಿತ್ತು ಕಾಂಗ್ರೆಸ್ ಅವಧಿಯಲ್ಲಿ, UPA ಅವಧಿಯಲ್ಲಿ ಬಜೆಟ್ನಲ್ಲಿ ಅಂತ ತಿರುಗೇಟು ಕೊಡ್ತಾ ಹೋಗ್ತಾರೆ. ವಾಗ್ ಪ್ರಹಾರವನ್ನೇ ನಡೆಸಿದ್ದಾರೆ. ಹಾಗಾದ್ರೆ ಈ ಯಾವ ರಾಜ್ಯಕ್ಕೂ ನೀವು ಬಜೆಟ್ನಲ್ಲಿ ಪಾಲನೆ ಕೊಟ್ಟಿರ್ಲಿಲ್ವಾ ಇಲ್ವಾ, ಇದಕ್ಕೆ ಆನ್ಸರ್ ಮಾಡಿ ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರಿಸೋಣ ಅಂತ ಸೆಡ್ಡು ಹೊಡೆದಿರೋದು. ವಿತ್ ನಂಬರ್ಸ್ ನೋಡೋದಾದ್ರೆ ನೋಡಿ, 2004-05ರಲ್ಲಿ 17 ರಾಜ್ಯಗಳ ಹೆಸರನ್ನ ತಗೊಂಡಿರ್ಲಿಲ್ಲ. UPA ಟೈಮಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಎಷ್ಟೆಷ್ಟು ರಾಜ್ಯಗಳ ಹೆಸರನ್ನ ಮಿಸ್ ಮಾಡಿದ್ರಿ ಅಂತ. ಹಾಗೆ ಈ ರಾಜ್ಯಗಳು ಹಣ ಕೊಟ್ಟೇ ಇಲ್ವಾ, ಹಾಗಾದ್ರೆ ಅನ್ಯಾಯ ಮಾಡಿದ್ರಾ? ಒಪ್ಕೊಳ್ಳಿ, ಅನ್ಯಾಯ ಮಾಡಿದ್ರೆ 2005-06ರಲ್ಲಿ 18 ರಾಜ್ಯಗಳ ಹೆಸರು ತಗೊಂಡೇ ಇರಲಿಲ್ಲ. 2007-08ರಲ್ಲಿ 16 ರಾಜ್ಯಗಳ ಹೆಸರನ್ನ ತಗೊಂಡೇ ಇರಲಿಲ್ಲ. ಹಾಗೆ 9-10ರಲ್ಲಿ 26 ರಾಜ್ಯಗಳ ಹೆಸರನ್ನೇ ತಗೊಂಡಿರ್ಲಿಲ್ಲ. 2009-10ರಲ್ಲಿ 20 ರಾಜ್ಯಗಳ ಹೆಸರನ್ನ ತಗೊಂಡಿರ್ಲಿಲ್ಲ. ಇದಕ್ಕೇನು ಹೇಳ್ತೀರಿ ಅಂತ ಗುಡುಗಿದ್ದಾರೆ ನಿರ್ಮಲಾ ಸೀತಾರಾಮನ್. ವಿತ್ ನಂಬರ್ಸ್ ರಾಹುಲ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ, ಪ್ರತಿಪಕ್ಷಗಳ ವಿರುದ್ಧ. ಹಾಗೆ ಜಾಬ್ ಕ್ರಿಯೇಷನ್ ಬಗ್ಗೆ ಕೊಟ್ಟಿರುವ ಆನ್ಸರ್, ಬರೀ 2 ಕೋಟಿ ಉದ್ಯೋಗಗಳನ್ನ UPA 1 ಮತ್ತು 2 ಎರಡು ಸೇರಿಸಿ ಬರೀ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಾಗಿತ್ತು. 12 ಕೋಟಿ, 2 ಕೋಟಿ ಮತ್ತು 12 ಕೋಟಿ ಈಗ ಕಳೆದ 10 ವರ್ಷ ಮೋದಿ ಆಡಳಿತದಲ್ಲಿ 10 ವರ್ಷಗಳಲ್ಲಿ 12 ಕೋಟಿ ಜಾಬ್ ಕ್ರಿಯೇಷನ್ ಆಗಿದೆ. 2 ಕೋಟಿಯಲ್ಲಿ 12 ಕೋಟಿಯಲ್ಲಿ ಇದನ್ನ ನೋಡಿದ ಮೇಲೂ, ಈ ಅಂಕಿಅಂಶಗಳನ್ನ ನೋಡಿದ ಮೇಲೂ ಭಾರತದಲ್ಲಿ ನಿರುದ್ಯೋಗಕ್ಕೆ ಮೋದಿ ಸರ್ಕಾರ ಕಾರಣ ಆಗಿದೆ ಅಂತೀರಾ ಅಂತ ತಿರುಗಿಸಿ ಕೊಟ್ಟಿರೋದು. ಇದೇ ಟೈಮಲ್ಲಿ ಲೇಬರ್ ಮಿನಿಸ್ಟರ್ ಕೂಡ ರಿಪೋರ್ಟ್ ಇಟ್ಟಿದ್ದನ್ನು ನಾವು ನಿಮ್ಮ ಮುಂದೆ ವರದಿ ಮಾಡಿದ್ದೀವಿ. 3.2%ಗೆ ನಿರುದ್ಯೋಗ ಪ್ರಮಾಣ
ಕಡಿಮೆ ಆಗಿದೆ, ಕುಸಿತ ಆಗಿದೆ. 3%ಕ್ಕೂ ನಾವು ಕಡಿಮೆ ಹೋಗ್ತೀವಿ, ಇನ್ನೂ ಕಡಿಮೆ ಆಗುತ್ತೆ ನಿರುದ್ಯೋಗ ಪ್ರಮಾಣ. ಆ ಮೂಲಕ ದೊಡ್ಡ ಗುರಿಯನ್ನ ತಲುಪಲಿದ್ದೀವಿ. ಇನ್ನು ಮುಂದೆ ದೇಶದಲ್ಲಿ ಜಾಬ್ ಲಾಸ್, ಕೆಲಸ ಕಡಿತ ಮಾಡೋದು, ಉದ್ಯೋಗ ಸಿಗಲ್ಲ ಅನ್ನುವಂಥ ಸಮಸ್ಯೆಯೇ ಇರಲ್ಲ. ಅಂತಹ ಹಂತಕ್ಕೆ ನಾವು ಸಾಧನೆ ಮಾಡಿದ್ದೀವಿ ಅಂತ ನಂಬರ್ಸ್ ಇಟ್ಟು ಚಾಟಿ ಬೀಸಿದ್ದನ್ನು ನೋಡಿದ್ವಿ. ಒಟ್ಟಿನಲ್ಲಿ ಪ್ರತಿಪಕ್ಷಗಳು ಯಾವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿದ್ರೋ ಬೇರೆ ಏನೂ ಅಲ್ಲ, ಆಯಾ ಸರ್ಕಾರದ ಅವಧಿಯಲ್ಲಿ UPA ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಏನಾಗಿತ್ತು, ನೀವೇನು ಮಾಡಿದ್ರಿ, ರಾಜೀವ್ ಗಾಂಧಿ ಏನು ಮಾಡಿದ್ರು, ಕಾಂಗ್ರೆಸ್ ಏನು ಮಾಡಿತ್ತು ಅನ್ನೋ ಎಕ್ಸಾಂಪಲ್ಸ್ ವಿತ್ ಡೇಟಾ ಕೊಟ್ಟೆ ತಿರುಗಿಸಿ ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಈ ನಂಬರ್ಸ್ ನೋಡಿದ ಮೇಲೂ ನಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ನೀವು ಹೇಳೋಕ್ ಸಾಧ್ಯವಾ ಅಂತ ಸವಾಲ್ ಹಾಕಿರೋದು, ಓಪನ್ ಚಾಲೆಂಜ್ ಮಾಡಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.